ಅಂತೂ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದಿರುವ ಪಾಕಿಸ್ತಾನ ಎರಡು ಉಗ್ರ ಸಂಘಟನೆಗಳನ್ನು ಬ್ಯಾನ್ ಮಾಡಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈಷ್ ಉಗ್ರ ಸಂಘಟನೆಯ ವಿರುದ್ಧ ಕ್ರಮಕ್ಕೆ ಒತ್ತಡ ತಂದಿತ್ತು. ಇದರ ಬೆನ್ನಲ್ಲೇ ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಇತರ ದೇಶಗಳು ಸಹ ಉಗ್ರರ ವಿರುದ್ಧ ಕ್ರಮಕ್ಕೆ ಒತ್ತಡ ತಂದಿದ್ವು. ಭಾರತದ ಮುಂದೆ ಈಗಾಗಲೇ ಮಂಡಿಯೂರಿರುವ ಪಾಕಿಸ್ತಾನ ಜೆಯುಡಿ ಹಾಗೂ ಎಫ್ಐಎಫ್ ಉಗ್ರ ಸಂಘಟನೆಗಳನ್ನು ಬ್ಯಾನ್ ಮಾಡಿ ಆದೇಶ ಹೊರಡಿಸಿದೆ. ಅಲ್ಲದೆ ಜೈಷ್ ಉಗ್ರ ಸಂಘಟನೆಯ 40 ಸದಸ್ಯರನ್ನ ಅರೆಸ್ಟ್ ಮಾಡಿದೆ. ಇನ್ನು ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿರೋ ಭಾರತ, ಪಾಕಿಸ್ತಾನ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಭಾರತವೇ ಅಮೆರಿಕ ಮಾದರಿ ಪಾಕಿಸ್ತಾನಕ್ಕೆ ನುಗ್ಗಿ ರಕ್ತ ಪಿಪಾಸವನ್ನು ಹೊಡೆದುರುಳಿಸಲು ಪ್ಲಾನ್ ಮಾಡುತ್ತಿದೆ. ಅಮೆರಿಕ ಪಾಕ್ ನೆಲಕ್ಕೆ ನುಗ್ಗಿ ಬಿನ್ ಲಾಡೆನ್ ಅನ್ನು ಹತ್ಯೆಗೈದಿತ್ತು. ಇದೇ ಮಾದರಿಯಲ್ಲಿ ಮಸೂದ್ ಹತ್ಯೆಗೆ ಭಾರತ ಪ್ಲಾನ್ ಮಾಡಿದೆ. ಅಂತಾರಾಷ್ಟ್ರಕ್ಕೆ ಒತ್ತಡಕ್ಕೆ ಮಣಿದಿರುವ ಈಗ ಪಾಕಿಸ್ತಾನ ಎರಡು ಉಗ್ರ ಸಂಘಟನೆಗಳನ್ನ ಈಗಾಗಲೇ ಬ್ಯಾನ್ ಮಾಡಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈಷ್ ಉಗ್ರ ಸಂಘಟನೆ ವಿರುದ್ಧ ಕ್ರಮಕ್ಕೆ ಈಗ ಒತ್ತಡ ತಂದಿತು. ಇದರ ಬೆನ್ನಲ್ಲೇ ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಇತರ ದೇಶಗಳು ಸಹ ಉಗ್ರರ ವಿರುದ್ಧ ಕ್ರಮಕ್ಕೆ ಒತ್ತಡ ತಂದಿದ್ದು, ಭಾರತದ ಮುಂದೆ ಈಗಾಗಲೇ ಪಾಕಿಸ್ತಾನ ಮಂಡಿ ಊರಿದೆ. ಜೆಯುಡು ಹಾಗೂ ಎಫ್ಐಎಫ್ ಉಗ್ರ ಸಂಘಟನೆಗಳು ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ಜೈಷ್ ಉಗ್ರ ಸಂಘಟನೆಯ 40 ಸದಸ್ಯರನ್ನು ಅರೆಸ್ಟ್ ಮಾಡಿದೆ ಈಗಾಗಲೇ. ಇನ್ನು ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿರುವ ಭಾರತ, ಪಾಕಿಸ್ತಾನ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಖಂಡಿತ ಭಾರತವೇ ಅಮೆರಿಕ ಮಾದರಿ ಪಾಕಿಸ್ತಾನಕ್ಕೆ ನುಗ್ಗಿ ರಕ್ತ ಪಿಪಾಸವನ್ನ ಹೊಡೆದುರುಳಿಸಲು ಈಗಾಗಲೇ ಭಾರತ ಪ್ಲಾನ್ ಮಾಡ್ತಿದೆ.